ಅನ್ನುವಂಥ ವಿಶ್ವಾಸ ನಮ್ಮಲ್ಲಿದೆ. ಸರ್, ಈಗ ವಿಜೇಂದ್ರ ವಿರುದ್ಧ ಅಲ್ಲಿ ಸಭೆ ನಡೀತು, ಆ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾದವು ಅಂತ ಹೇಳ್ತಾ ಇದ್ದಾರೆ. ಈ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚರ್ಚೆಗಳಾಗಿಲ್ಲ. ಅದರಲ್ಲಿ ಎಲ್ಲರೂ ಇದ್ದೀವಿ. ನಾವು ಇದ್ದಂಥದ್ರಲ್ಲಿ ನಾವು ಬೊಮ್ಮಾಯಿಯವರು ಮತ್ತು ಉಳಿದಿರುವಂಥವರಲ್ಲಿ ನೀವು ತೋರಿಸ್ತಾ ಇದ್ದಿರಿ ಅನ್ನೋಂಥದ್ದು ನಿಜ. ನಾವು ಊಟಕ್ಕೆ ಹೋಗಿದ್ದೀವಿ. ಊಟ ಆದ ತಕ್ಷಣ ಒಬ್ಬರು ಕೇವಲ ಬೇಗ ಪಾರ್ಲಿಮೆಂಟ್ ಇರೋದ್ರಿಂದ ಕೆಲವೊಂದು ಪಾರ್ಲಿಮೆಂಟ್ ಮೆಂಬರ್ಗಳು ಬೇಗ ಹೋದರು. ನಮ್ಮದು ಮುಂದೆ ಪಾರ್ಲಿಮೆಂಟ್ ಇರದೇ ಇರೋದ್ರಿಂದ ನಾವೊಂದು 15-20 ನಿಮಿಷ ಜಾಸ್ತಿ ಅಲ್ಲೇ ಕೂತಿದ್ದೀವಿ. ಅಲ್ಲಿ ಯಾವುದೇ ರೀತಿಯಿಂದ ಈ ಅಸಮಾಧಾನ ಗ್ರೂಪ್ ಬಗ್ಗೆ ಆಗಿರಲಿ ಅಥವಾ ರಾಜ್ಯದ ರಾಜಕಾರಣಗಳ ಬಗ್ಗೆ ಆಗಲಿ ಅಲ್ಲೇನು ಚರ್ಚೆ ನಡೆದಿಲ್ಲ. ನೇರವಾಗಿ ಅವ್ರು ಬಂದಿರುವಂಥ ಕೆಲಸದ ಬಗ್ಗೆ ಮತ್ತು ಒಂದು ಶುಭ ಹಾರೈಕೆ ಮಾಡುವಂಥದ್ರ ಬಗ್ಗೆ ಬಂದಿರುವಂಥದ್ದನ್ನು ಅವರಿಗೆ ವಿಶ್ ಮಾಡಿ ನಾವು ವಾಪಸ್ ಬಂದಿದ್ದೀವಿ. ಸರ್, ವಿಜೇಂದ್ರ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ವಿಜೇಂದ್ರ ಅವರಿಗೆ ಸೋಮಣ್ಣ ಅವರು ಆಹ್ವಾನ ಕೊಟ್ಟಿದ್ದಾರೆ ಅಂತ ಸುಧಾ ವಿಜೇಂದ್ರ ಅವರು ಹೇಳಿದರು. ಆದರೆ ವಿಜೇಂದ್ರ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಕೆಲವರು ಆಪ್ತರ ಜೊತೆ ಸೋಮಣ್ಣ ಅವರು ಹೇಳ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಅವರು ಗೃಹ ಪ್ರವೇಶಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದು ಇಲ್ಲಿ ಅವರು ಗೃಹ ಪ್ರವೇಶಕ್ಕೆ ಹೋಗಿಲ್ಲ. ನೋಡಿ, ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಅವರು ಸಹಿತ ಬೇರೆ ಪಕ್ಷದ ಕೆಲಸದಲ್ಲಿರ್ಬೋದು ಮತ್ತು ಅವರಾಗಲೇ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ. ನಮಗೂ ಇನ್ವಿಟೇಷನ್ ಬಂದಿದೆ, ನಾನು ಅಲ್ಲಿ ಅಟೆಂಡ್ ಆಗ್ತೀನಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದರು. ಆದರೆ ನಾವಲ್ಲಿ 3 ಗಂಟೆವರೆಗೆ ಅಲ್ಲಿ ಇದ್ದೀವಿ. ನಾವು 3 ಗಂಟೆವರೆಗೆ ಬಂದಿರಲಿಲ್ಲ ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ. ಅವ್ರು ಬೇರೆ ಬೇರೆ ರಾಜ್ಯ ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಹಲವಾರು ಕೆಲಸಗಳಿರ್ತದೆ. ಆ ಕೆಲಸದ ನಿಮಿತ್ತವಾಗಿ ಬೇರೆ ಕಡೆ ಹೋಗಿರ್ಬೋದು, ಮತ್ತು ಸಾಯಂಕಾಲ ಅದು ಹೋಗಿ ಬರ್ಬೋದು. ಯಾಕಂದ್ರೆ ಆ ಕೆಲಸದ ಒತ್ತಡದಲ್ಲಿ ಫಸ್ಟ್ ಪ್ರಯಾರಿಟಿ ಯಾವುದು ಕೊಡಬೇಕು, ಸೆಕೆಂಡ್ ಪ್ರಯಾರಿಟಿ ಯಾವುದು ಕೊಡಬೇಕು ಅನ್ನೋಂಥದ್ದು ರಾಜ್ಯ ಅಧ್ಯಕ್ಷರ ಅವಗಾನಿಗೆ ಬಿಟ್ಟಿರುವಂಥದ್ದು. ಅದ್ರ ಸಲುವಾಗಿ ಅಲ್ಲಿ ಕರೆದಿರತ್ತೆ ಅವರೇ ಹೇಳಿರೋದ್ರಿಂದ ಅಲ್ಲಿ ಹೋಗಿರಲಿಲ್ಲ ಅಂತಂದರೆ ಕೆಲಸದ ಒತ್ತಡದಲ್ಲಿ ಹೋಗಿರಲಿಕ್ಕಿಲ್ಲ. ಅವರು ಫೋನ್ದಲ್ಲಿನೇ ಹೇಳಿರ್ಬೋದು ಅಥವಾ ಬೇರೆ ಟೈಮ್ದಲ್ಲಿ ಹೋಗಿ ಭೇಟಿಯಾಗಿ ಬರ್ಬೋದು ಅನ್ನುವಂಥ ವಿಶ್ವಾಸ ನಮ್ಮಲ್ಲಿದೆ. ಸರ್, ಈಗ ವಿಜೇಂದ್ರ ಅಲ್ಲಿ ಸಭೆ ನಡೀತು, ಆ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾದವು ಅಂತ ಹೇಳ್ತಾ ಇದ್ದಾರೆ. ಈ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚರ್ಚೆಗಳಾಗಿಲ್ಲ. ಅದರಲ್ಲಿ ಎಲ್ಲರೂ ಇದ್ದೀವಿ. ನಾವು ಇದ್ದಂಥದ್ರಲ್ಲಿ ನಾವು ಬೊಮ್ಮಾಯಿಯವರು ಮತ್ತು ಉಳಿದಿರುವಂಥವರಲ್ಲಿ ನೀವು ತೋರಿಸ್ತಾ ಇದ್ದಿರಿ ಅನ್ನೋಂಥದ್ದು ನಿಜ. ನಾವು ಊಟಕ್ಕೆ ಹೋಗಿದ್ದೀವಿ. ಊಟ ಆದ ತಕ್ಷಣ ಒಬ್ಬರು ಕೇವಲ ಬೇಗ ಪಾರ್ಲಿಮೆಂಟ್ ಇರೋದ್ರಿಂದ ಕೆಲವೊಂದು ಪಾರ್ಲಿಮೆಂಟ್ ಮೆಂಬರ್ಗಳು ಬೇಗ ಹೋದರು. ನಮ್ಮದು ಮುಂದೆ ಪಾರ್ಲಿಮೆಂಟ್ ಇರದೇ ಇರೋದ್ರಿಂದ ನಾವೊಂದು 15-20 ನಿಮಿಷ ಜಾಸ್ತಿ ಅಲ್ಲೇ ಕೂತಿದ್ದೀವಿ. ಅಲ್ಲಿ ಯಾವುದೇ ರೀತಿಯಿಂದ ಈ ಅಸಮಾಧಾನ ಗ್ರೂಪ್ ಬಗ್ಗೆ ಆಗಿರಲಿ ಅಥವಾ ರಾಜ್ಯದ ರಾಜಕಾರಣಗಳ ಬಗ್ಗೆ ಆಗಲಿ ಅಲ್ಲೇನು ಚರ್ಚೆ ನಡೆದಿಲ್ಲ. ನೇರವಾಗಿ ಅವ್ರು ಬಂದಿರುವಂಥ ಕೆಲಸದ ಬಗ್ಗೆ ಮತ್ತು ಒಂದು ಶುಭ ಹಾರೈಕೆ ಮಾಡುವಂಥದ್ರ ಬಗ್ಗೆ ಬಂದಿರುವಂಥದ್ದನ್ನು ಅವರಿಗೆ ವಿಶ್ ಮಾಡಿ ನಾವು ವಾಪಸ್ ಬಂದಿದ್ದೀವಿ. ಸರ್, ವಿಜೇಂದ್ರ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ವಿಜೇಂದ್ರ ಅವರಿಗೆ ಸೋಮಣ್ಣ ಅವರು ಆಹ್ವಾನ ಕೊಟ್ಟಿದ್ದಾರೆ ಅಂತ ಸುಧಾ ವಿಜೇಂದ್ರ ಅವರು ಹೇಳಿದರು. ಆದರೆ ವಿಜೇಂದ್ರ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಕೆಲವರು ಆಪ್ತರ ಜೊತೆ ಸೋಮಣ್ಣ ಅವರು ಹೇಳ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಅವರು ಗೃಹ ಪ್ರವೇಶಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದು ಇಲ್ಲಿ ಅವರು ಗೃಹ ಪ್ರವೇಶಕ್ಕೆ ಹೋಗಿಲ್ಲ. ನೋಡಿ, ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಅವರು ಸಹಿತ ಬೇರೆ ಪಕ್ಷದ ಕೆಲಸದಲ್ಲಿರ್ಬೋದು ಮತ್ತು ಅವರಾಗಲೇ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ. ನಮಗೂ ಇನ್ವಿಟೇಷನ್ ಬಂದಿದೆ, ನಾನು ಅಲ್ಲಿ ಅಟೆಂಡ್ ಆಗ್ತೀನಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದರು. ಆದರೆ ನಾವಲ್ಲಿ 3 ಗಂಟೆವರೆಗೆ ಅಲ್ಲಿ ಇದ್ದೀವಿ. ನಾವು 3 ಗಂಟೆವರೆಗೆ ಬಂದಿರಲಿಲ್ಲ ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ. ಅವ್ರು ಬೇರೆ ಬೇರೆ ರಾಜ್ಯ ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಹಲವಾರು ಕೆಲಸಗಳಿರ್ತದೆ. ಆ ಕೆಲಸದ ನಿಮಿತ್ತವಾಗಿ ಬೇರೆ ಕಡೆ ಹೋಗಿರ್ಬೋದು, ಮತ್ತು ಸಾಯಂಕಾಲ ಅದು ಹೋಗಿ ಬರ್ಬೋದು. ಯಾಕಂದ್ರೆ ಆ ಕೆಲಸದ ಒತ್ತಡದಲ್ಲಿ ಫಸ್ಟ್ ಪ್ರಯಾರಿಟಿ ಯಾವುದು ಕೊಡಬೇಕು, ಸೆಕೆಂಡ್ ಪ್ರಯಾರಿಟಿ ಯಾವುದು ಕೊಡಬೇಕು ಅನ್ನೋಂಥದ್ದು ರಾಜ್ಯ ಅಧ್ಯಕ್ಷರ ಅವಗಾನಿಗೆ ಬಿಟ್ಟಿರುವಂಥದ್ದು. ಅದ್ರ ಸಲುವಾಗಿ ಅಲ್ಲಿ ಕರೆದಿರತ್ತೆ ಅವರೇ ಹೇಳಿರೋದ್ರಿಂದ ಅಲ್ಲಿ ಹೋಗಿರಲಿಲ್ಲ ಅಂತಂದರೆ ಕೆಲಸದ ಒತ್ತಡದಲ್ಲಿ ಹೋಗಿರಲಿಕ್ಕಿಲ್ಲ. ಅವರು ಫೋನ್ದಲ್ಲಿನೇ ಹೇಳಿರ್ಬೋದು ಅಥವಾ ಬೇರೆ ಟೈಮ್ದಲ್ಲಿ ಹೋಗಿ ಭೇಟಿಯಾಗಿ ಬರ್ಬೋದು ಅನ್ನುವಂಥದ್ದು ನನ್ನ